ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಲೋಕಸಭಾ ಚುನಾವಣೆ ತಯಾರಿಯಲ್ಲಿರುವ ಬಿಜೆಪಿಗೆ ಟಿಕೆಟ್ ಹಂಚಿಕೆ ಗೊಂದಲ ಇದೆ. ಹಲವು ಕ್ಷೇತ್ರದಲ್ಲಿ ಟಿಕೆಟ್ ಬದಲಾವಣೆ ಮಾಡೋದಕ್ಕೆ ಆಗ್ರಹಿಸಲಾಗ್ತಾ ಇದೆ. ಸಂಘಟನಾ ಸಭೆಯಲ್ಲಿ ಮುಖಂಡರು ಒತ್ತಾಯಿಸ್ತಾ ಇದ್ದಾರೆ. ಕೇಂದ್ರ ಸಚಿವರ ಕ್ಷೇತ್ರದಲ್ಲೂ ಬದಲಾವಣೆ ಮಾಡಿ ಅಂತಿದ್ದಾರೆ. ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬದಲಾವಣೆಯ ಗಟ್ಟಿ ಧ್ವನಿ ಕೇಳಿಬರ್ತಾ ಇದೆ. ಅಭ್ಯರ್ಥಿ ಬದಲಾವಣೆ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನಾಯಕರು. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸಚಿವೆ ಶೋಭಾ ಕರಂದ್ಲಾಜೆ ಬದಲಾವಣೆಯಾಗುತ್ತಾ? ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ ಅಭ್ಯರ್ಥಿಯಾದರೆ ಕರಂದ್ಲಾಜೆ ಬದಲಾವಣೆ ಮಾಡಿ. ಹೆಗಡೆ ಅಭ್ಯರ್ಥಿಯಾದಾಗ ಕ್ಷೇತ್ರದ ಚಿತ್ರಣ ಬದಲಾಗುತ್ತೆ. ಆಗ ಅಭ್ಯರ್ಥಿ ಬದಲಾವಣೆ ಮಾಡೋದು ಸೂಕ್ತ ಅಂತ ಕೆಲವು ನಾಯಕರು ಹೇಳಿದ್ದಾರೆ. ಇನ್ನು ಗೊಂದಲ ಇರೋ ಕ್ಷೇತ್ರದಲ್ಲಿ ರಾಜ್ಯದ ತಂಡ ಪ್ರವಾಸ ಮಾಡುತ್ತೆ. ವೀಕ್ಷಕರ ಅಭಿಪ್ರಾಯ ಆಧರಿಸಿ ಪಕ್ಷ ತೀರ್ಮಾನ ಮಾಡುತ್ತೆ ಅಂತ ಪಕ್ಷದ ರಾಜ್ಯಾಧ್ಯಕ್ಷರು ಹೇಳ್ತಾ ಇದ್ದಾರೆ. ಪ್ರಶಾಂತ್, ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿ ತನ್ನ ಸೀಟ್ಗಳನ್ನು ಉಳಿಸ್ಕೊಳ್ಳೋದಕ್ಕೆ ಬಹಳ ದೊಡ್ಡ ಹೋರಾಟ ಮಾಡಬೇಕಾಗಿದೆ. ಯಾಕಂದರೆ ಒಂದು ಪೀಕ್ಗೆ ಬಂದು ಈಗ ಮುಂದಿನ ಎಲೆಕ್ಷನ್ನ ಎದುರಿಸ್ತಾ ಇದೆ. ಆದರೆ ಇದರಲ್ಲಿ ಬದಲಾವಣೆಗಳನ್ನು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡೋದ್ರಿಂದ ಆಗೋ ಲಾಭಗಳೇನು ನಷ್ಟಗಳೇನು ಅನ್ನೋದೇ ಒಂದು ದೊಡ್ಡ ಗೊಂದಲ ಬಿಜೆಪಿ ಪಾಲಿಗೆ. ಅಂದು ಕೇಂದ್ರ ಸಚಿವರ ಸ್ಥಾನಗಳನ್ನು ಕೂಡ ಬದಲಾವಣೆ ಮಾಡಿ ಅಂತ ಕೂಗು ಕೇಳಿ ಬರ್ತಾ ಇದೆ. ಭವನ ನೋಡಿ, 2014 ಮತ್ತು 2019 ಎರಡು ಚುನಾವಣೆಗಳು ಮೋದಿ ಹೆಸರಿನಲ್ಲಿ ಕರ್ನಾಟಕದಲ್ಲಿ ಯಾರೇ ನಿಂತರೂ ಗೆಲ್ತಾರೆ ಅನ್ನುವ ಸ್ಥಿತಿ ಇತ್ತು. 2024 ಹತ್ತಿರ ಬರ್ತಾ ನೀವು ಹೇಳಿದಂತೆ ಒಂದು ಪೀಕು, ಒಂದು ಫೆಟಿಕ್ ಫ್ಯಾಕ್ಟರು, ಇನ್ನೊಂದು ಕರ್ನಾಟಕದ ಬಿ ಜೆ ಪಿಯಲ್ಲಿರ್ತಕ್ಕಂಥ ಒಳಜಗಳ, ಎಲ್ಲದರ ಕಾರಣದಿಂದ ಯಾವ ಕ್ಷೇತ್ರಕ್ಕೆ ಯಾರು ನಿಂತರೂ ಸೋಲ್ತಾರೆ ಗೆಲ್ತಾರೆ ಅನ್ನೋದು ಪ್ರಾಯಶಃ ವ್ಯಕ್ತಿಗಳ ಮೇಲೆ ಅವಲಂಬಿತವಾಗಿರುತ್ತೆ. ಈಗ ಉಡುಪಿ ತೆಗೆದುಕೊಳ್ಳೋಣ. ವಿಧಾನಸಭಾ ಚುನಾವಣೆಯಲ್ಲಿ ಏನಾಯಿತು, ಉಡುಪಿಯ 5 ಕ್ಷೇತ್ರಗಳಲ್ಲಿ ಬೈಂದೂರು ಶಿವಮೊಗ್ಗಕ್ಕೆ ಹೋಗುತ್ತೆ. ಕುಂದಾಪುರ, ಕಾಪು, ಉಡುಪಿ, ಕಾರ್ಕಳ ಬಿ ಜೆ ಪಿ ಭರ್ಜರಿಯಾಗಿ ಗೆತ್ತು. ಸುನಿಲ್ ಕುಮಾರ್, ಯಶ್ಪಾಲ್ ಸುವರ್ಣ ಮತ್ತು ಗುರ್ಮೆ ಶೆಟ್ರು ಮತ್ತು ಕಿರಣ್ ಕುಂದಾಪುರದಲ್ಲಿ ಗೆದ್ದರು. ಆದರೆ ಚಿಕ್ಕಮಗಳೂರಿನ 4 ಕ್ಷೇತ್ರಗಳನ್ನು ಬಿ ಜೆ ಪಿ ಕಳ್ಕೊಳ್ತು. ಶೃಂಗೇರಿ ಜೀವರಾಜ್ ಮತ್ತೆ ಸೋತರು, ಸಿ ಟಿ ರವಿ ಸೋತರು, ಮೂಡಿಗೆರೆಯಲ್ಲಿ ಕುಮಾರಸ್ವಾಮಿ ಟಿಕೆಟ್ ಚೇಂಜ್ ಮಾಡಿ ದೀಪಕ್ ದೊಡ್ಡಯ್ಯ ಕೊಟ್ಟಿದ್ದರಿಂದ ಸೋತರು. ಕಡೂರಿನಲ್ಲೂ ಕೂಡ ಅಲ್ಲಿನ ಹಾಲಿ ಬಿ ಜೆ ಪಿ ಶಾಸಕರು ಸೋತರು. ಮತ್ತು ಈ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ವಿಚಿತ್ರವಾಗಿದೆ. ಉಡುಪಿ ಒಂದು ಕರಾವಳಿ ಭಾಗದ ಡೆಮೋಗ್ರಫಿ ಬೇರೆ, ಚಿಕ್ಕಮಗಳೂರಿನ ಡೆಮೋಗ್ರಫಿ ಬೇರೆ. ಹಿಂದುತ್ವ ಎರಡೂ ಕಡೆ ಸಮಾನವಾಗಿರಬಹುದು, ಆದರೆ ಜಾತೀಯ ಪ್ರಶ್ನೆಗಳು ಕೂಡ ಇವೆ. ಇದರ ಮೇಲೆ ಇನ್ನೊಂದು ಶೋಭಾ ಕರಂದ್ಲಾಜೆ ಅವರ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಅನೇಕ ಜನರು. ನಾನು ಮೊನ್ನೆ ಅಷ್ಟೇ ಶೃಂಗೇರಿ ಆ ಕಡೆ ಹೋದಾಗ ಕೇಳಿದ್ದು, ಉಡುಪಿ ಕಾರ್ಕಳಕ್ಕೆ ಹೋದಾಗ ಕೇಳಿದ್ದು, ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ಸಂಸದೆಯಾಗಿ ಅವರು ಕ್ಷೇತ್ರದ ಜನರ ಜೊತೆ, ಅಲ್ಲಿನ ಸ್ಥಳೀಯ ಕಾರ್ಯಕರ್ತರ ಜೊತೆ, ಅಲ್ಲಿನ ಸ್ಥಳೀಯ ಶಾಸಕರ ಜೊತೆಗೂ ಕೂಡ ಅವರದ್ದು ಸಂಪರ್ಕ ಕಳೆದ 4-4.5 ವರ್ಷದಿಂದ ಇರಲಿಲ್ಲ. ಇತ್ತೀಚೆಗೆ 2-3 ತಿಂಗಳಲ್ಲಿ ಮತ್ತೆ ಹೋಗ್ಲಿಕ್ಕೆ ಶುರು ಮಾಡಿದ್ದಾರೆ. ಈಗ ಅದು ಅನಂತಕುಮಾರ್ ಹೆಗಡೆ ಕಾರವಾರದಲ್ಲಿ ನಿರಾಸಕ್ತ ಭಾವದಲ್ಲಿದ್ದರು, ಶೋಭಾ ಕರಂದ್ಲಾಜೆ ದಿಲ್ಲಿಯಲ್ಲಿ ಆಕ್ಟಿವ್ ಆಗಿದ್ದರು. ಕೇಂದ್ರ ಕೃಷಿ ಸಚಿವರಾಗಿ ಅವರ ಒಂದು ಕಾರ್ಯಶೈಲಿ ಚೆನ್ನಾಗಿದೆ ಅಂತಕ್ಕಂಥದ್ದಿದ್ರೂ ಕೂಡ ಸಂಸದರಾಗಿ ನೀವು ಡೇ ಟು ಡೇ ಕಾರ್ಯಕರ್ತರನ್ನು ಭೇಟಿಯಾಗಬೇಕು, ಅವರ ಪ್ರಶ್ನೆಗಳನ್ನು ನಿವಾರಿಸ್ತಕ್ಕಂಥ ಪ್ರಯತ್ನ ಮಾಡಬೇಕು, ಶಾಸಕರ ಜೊತೆ ಸಂಪರ್ಕದಲ್ಲಿರಬೇಕು. ಆ ಸಂಪರ್ಕ ಶೋಭಾ ಕರಂದ್ಲಾಜೆಗೆ ಉಡುಪಿ ಚಿಕ್ಕಮಗಳೂರಿನಲ್ಲಿಲ್ಲ. ಈಗ ಮತ್ತೆ ಅವರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅಂತಕ್ಕಂಥದ್ರ ಬಗ್ಗೆ ಸ್ಥಳೀಯರಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯಗಳಿವೆ. ಕಳೆದ ಬಾರಿ ನಿಮ್ಗೆ ನೆನಪಿದ್ರೆ 2019ರಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಸಿಕ್ಕಿದ್ದೇ ಯಡಿಯೂರಪ್ಪನವರಿಂದ, ಮತ್ತೆ ಇಲ್ಲಾಂದರೆ ಆ ಟಿಕೆಟ್ ಸಿಗ್ತಾ ಇರಲಿಲ್ಲ. ಈ ಬಾರಿ ಏನಾಗುತ್ತೆ ಅಂತಕ್ಕಂಥದ್ದು ಬಹಳ, ಅಲ್ಲಿ ಏನಾಗಿದೆ, ಸಿ ಟಿ ರವಿ ಚುನಾವಣೆ ಸೋತಿದ್ದಾರೆ, ಅವ್ರಿಗೆ ಅನಿಸ್ತಾ ಇದೆ ನಾನು ಚುನಾವಣೆಗೆ ನಿಲ್ಲಬೇಕು ಅಂತ. ಆದರೆ ಅವ್ರ ಬಗ್ಗೆನೂ ವಿರೋಧ ಇದೆ, ಅವ್ರ ಬಗ್ಗೆನೂ ಸ್ಥಳೀಯವಾಗಿರ್ತಕ್ಕಂಥ ವಿರೋಧ ಇದೆ. ಆದರೆ ಸಿ ಟಿ ರವಿ ಅವ್ರನ್ನ ಅಕಾಮಡೇಟ್ ಮಾಡಬೇಕು ಅಂತಕ್ಕಂಥದ್ದು ಸಂಘಟನೆಗೆ ಅನ್ನಿಸ್ತಾ ಇದೆ. ಸೊ ಎಲ್ಲಿ ಮಾಡಬೇಕು, ಬೆಂಗಳೂರು ಉತ್ತರಕ್ಕೆ ಅವರು ಟಿಕೆಟ್ ಕೇಳ್ತಿದ್ದಾರೆ, ಕೊಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ಹಾಗಾದರೆ ಉಡುಪಿ ಚಿಕ್ಕಮಗಳೂರು ಕೊಡಬೇಕಾ? ಅಲ್ಲಿ ಶೋಭಾ ಕರಂದ್ಲಾಜೆ ಅವ್ರನ್ನ ಎಲ್ಲಿ ನಿಲ್ಲಿಸಬೇಕು? ಈ ಎಲ್ಲ ಪ್ರಶ್ನೆಗಳಿಗೆ ಬಿ ಜೆ ಪಿ ಹೈಕಮಾಂಡ್, ಸಂಘ, ಯಾಕಂದರೆ ನೋಡಿ, ಅನಂತಕುಮಾರ್ ಹೆಗಡೆ, ಶೋಭಾ ಕರಂದ್ಲಾಜೆ, ನಳಿನ್ ಕಟೀಲು, ಸಿ ಟಿ ರವಿ ಇವರೆಲ್ಲರೂ ಸಂಘಟನೆಯಿಂದ ಬಂದಿರತಕ್ಕಂಥ ನಾಯಕರು. ಇವ್ರ ಬಗ್ಗೆ RSS ಕೂಡ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ನೀವು ಪಕ್ಕದ ನಳಿನ್ ಕುಮಾರ್ ಕಟೀಲು ಕ್ಷೇತ್ರ ಇದೆ ಮಂಗಳೂರಿನಲ್ಲಿ ನಿನ್ನೆ ಬಾಲಕೃಷ್ಣ ಭಟ್ರು ಏನು ಹಿಂದೆ MLC ಆಗಿದ್ದರು, ಅವ್ರು ನೇರವಾಗಿ ಹೇಳಿದ್ದಾರೆ, ಸಂಘಟನಾ ಕ್ಷೇತ್ರ ಅಂತ ಹೇಳಿ ಕಾರ್ಯಕರ್ತರನ್ನು ನೀವು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ತೆಗೆದುಕೊಳ್ಬೇಡಿ. ಮೋದಿ ಹೆಸರಿನಲ್ಲಿ ಚುನಾವಣೆಗಳನ್ನು ಗೆಲ್ಬೋದು ಅಂದ ಮಾತ್ರಕ್ಕೆ ನೀವು ಕಾರ್ಯಕರ್ತರನ್ನು 5-5 ವರ್ಷ ಮಾತಾಡಿಸೋದೇ ಇಲ್ಲ ಅಂದರೆ ಏನು ಅಂತಕ್ಕಂಥದ್ದು.
ಈಗ ನಳಿನ್ ಕುಮಾರ್ ಕಟೀಲು ಬಗ್ಗೆ ಅನಂತಕುಮಾರ್ ಹೆಗಡೆ ಮತ್ತು ಶೋಭಾಗಿರ್ತಕ್ಕಂಥ ಕ್ಷೇತ್ರ ಓಡಾಡಿಲ್ಲ ಅನ್ನುವ ಆರೋಪ ಇಲ್ಲ. ಅವರು ಕ್ಷೇತ್ರದಲ್ಲಿ ಓಡಾಡಿದ್ದಾರೆ, ರಾಜ್ಯಾಧ್ಯಕ್ಷರಾಗಿದ್ದರು, ಕ್ಷೇತ್ರ ಓಡಾಡಿದ್ದಾರೆ. ಆದರೆ ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ಪೊಲಿಟಿಕಲ್ ಹ್ಯಾಂಡ್ಲಿಂಗಲ್ಲಿ ನಳಿನ್ ಕುಮಾರ್ ಕಟೀಲ್ ಅವ್ರದ್ದು ಗೊಂದಲ ಇದೆ. ಅಂದರೆ ಈಗ ನಿಮಗೆ ಪುತ್ತಿಲ ಪರಿವಾರದ ಒಂದು ಹೋರಾಟ ಶುರುವಾಯಿತು. ಒಬ್ಬ ರಾಜ್ಯಾಧ್ಯಕ್ಷರಾಗಿ ಅದನ್ನು ನಿರ್ವಹಿಸಬೇಕಿತ್ತು ನಳಿನ್ ಕುಮಾರ್ ಕಟೀಲ್. ಅದನ್ನು ಅವರು ನಿರ್ವಹಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾರಿಗೋ ಒಂದು ಟಿಕೆಟ್ ಕೊಟ್ಟರು, ಬಿ ಜೆ ಪಿಯಲ್ಲೂ ಚುನಾವಣೆ ಸೋಲ್ತು, ಕಾಂಗ್ರೆಸ್ ಚುನಾವಣೆ ಗೆಲ್ತು. ಹಾಗಿರುವಾಗ ಸ್ಥಳೀಯವಾಗಿ ಅನೇಕ ಕಾರ್ಯಕರ್ತರಿಗೆ, RSSನ ನಾಯಕರಿಗೆ ನಳಿನ್ ಕುಮಾರ್ ಕಟೀಲ್ ಬಗ್ಗೆ ರಿಸರ್ವೇಷನ್ಸ್ಗಳಿವೆ. ಆದರೆ ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಇರ್ಬೋದು, RSSನ ಸಹಸರ ಕಾರ್ಯವಾಹ ಮುಕುಂದ್ ಇರ್ಬೋದು, ಅವ್ರಿಗೆ ನಳಿನ್ ಕುಮಾರ್ ಕಟೀಲ್ ಏನು ತಪ್ಪು ಮಾಡಿದ್ದಾರೆ, ಯಾಕೆ ಅವ್ರಿಗೆ ಅನಗತ್ಯವಾಗಿ ಸ್ಕೇಪ್ ಕೋಟ್ ಮಾಡ್ತೀರಿ ಅಂತಕ್ಕಂಥ ಅಪ್ರಿಹೆನ್ಷನ್ಸ್ಗಳು. ಸೊ ಅಂತಿಮವಾಗಿ ಮಂಗಳೂರು ಎಲ್ರಿಗೂ ಗೊತ್ತು, ಮಂಗಳೂರು ಕರ್ನಾಟಕದ BJP ನಾಯಕರು ಅಥವಾ BJP ಹೈಕಮಾಂಡಲ್ಲಿ ಯಾರಿಗೆ ಟಿಕೆಟ್ ಅನ್ನೋದು ತೀರ್ಮಾನ ಮಾಡಲ್ಲ, ಅಲ್ಲಿ RSS ತೀರ್ಮಾನವನ್ನು ಮಾಡುತ್ತೆ. ಹಿಂದೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಆ್ಯಕ್ಟಿವ್ ಇದ್ದಾಗ ಭಟ್ರು ಯಾರು ಹೇಳ್ತಿದ್ರು, ಅವರು ನಳಿನ್ ಕುಮಾರ್ ಕಟೀಲು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಏನೋ ಆಗಿದ್ದರು, ಅವ್ರಿಗೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಹೇಳಿದರು, ಟಿಕೆಟ್ ಕೊಟ್ಬಿಟ್ರು. ಹಿಂದೆ ಧನಂಜಯ ಕುಮಾರ್ ಇದ್ದರು 91, 96, 98. ಧನಂಜಯ ಕುಮಾರ್ ಬೇಡ ಅನ್ನೋ ತೀರ್ಮಾನ ಮಾಡಿದಾಗ ಸದಾನಂದ ಗೌಡರಿಗೆ 2004ರಲ್ಲಿ ಟಿಕೆಟ್ ಕೊಟ್ಟರು. ನಂತರ ಸದಾನಂದ ಗೌಡರು ಮುಖ್ಯಮಂತ್ರಿ 2004ರಲ್ಲಿ ಇತ್ತು. 2008-09ರಲ್ಲಿ ಸದಾನಂದ ಗೌಡರು ಬೇಡ ಅನ್ನುವ ತೀರ್ಮಾನ ಆಯಿತು. ಸದಾನಂದ ಗೌಡರು ಉಡುಪಿ ಚಿಕ್ಕಮಗಳೂರಿಗೆ ಹೋದರು, ನಳಿನ್ ಕುಮಾರ್ ಕಟೀಲ್ಗೆ ಅಲ್ಲಿ ಟಿಕೆಟ್ ದೊರೆಯಿತು. ಹೀಗಾಗಿ ಅಲ್ಲಿ ಸಂಘ ನಿರ್ಣಯವನ್ನು ಮಾಡುತ್ತೆ. ಸಂಘ ನಳಿನ್ ಕುಮಾರ್ ಕಟೀಲ್ರಿಗೆ ಆಯಿತು ಇನ್ನೊಂದು ಸಲ ಎಲ್ಲ ಸರಿಪಡಿಸಿ ತೆಗೆದುಕೊಳ್ಳಿ ಅಂತ ಹೇಳುತ್ತಾ, ಅಥವಾ ಬೇರೆ ತೀರ್ಮಾನವನ್ನು ಮಾಡುತ್ತಾ. ಶೋಭಾ ಕರಂದ್ಲಾಜೆ ಬಗ್ಗೆನೂ ಸೇಮ್ ಇದೆ, ಉಡುಪಿ ಚಿಕ್ಕಮಗಳೂರು. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಶೋಭಾ ಕರಂದ್ಲಾಜೆ ಇಲ್ಲಿ ನಿರ್ವಹಣಾ ಸಮಿತಿ ಅಧ್ಯಕ್ಷರಾಗಿ ಅವ್ರನ್ನ ಚುನಾವಣೆಗೆ ಕಳಿಸಿದ್ರು. ಹೀಗಾಗಿ ಎಲ್ಲೋ ಒಂದು ಕಡೆ ಅಕಾಮಿಡೇಟ್ ಮಾಡಬೇಕು. ಅದು ಉಡುಪಿ ಚಿಕ್ಕಮಗಳೂರಲ್ಲಿ ಮಾಡ್ತಾರಾ, ಬೆಂಗಳೂರು ನಾರ್ತಲ್ಲಿ ಮಾಡ್ತಾರಾ, ಅಥವಾ ಬೇರೆ ಏನಾದರೂ ಜವಾಬ್ದಾರಿ ಕೊಡ್ತಾರಾ? ಇದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಸಂಗತಿಗಳು. ನೀವು ಸಂಘಟನೆಗೆ ಹೊರತಾಗಿರ್ತಕ್ಕಂಥ ಸೀಟ್ಗಳಲ್ಲಿ ಈಗ ಕರಡಿ ಸಂಗಣ್ಣಕ್ಕೆ ಕೊಡಬೇಕು, ಕೂಬಾಕ್ ಕೊಡಬೇಕು ಅನ್ನೋದಕ್ಕೆ ತರ್ಕಗಳು ಮತ್ತು ಮಾನದಂಡಗಳು ಬೇರೆ ಇರ್ತವೆ. ಯಾಕಂದರೆ ಅವ್ರು ಸಂಘಟನೆಯಿಂದ ಬಂದವರಲ್ಲ. ಸಂಘಟನೆಯಿಂದ ಬಂದವರಿಗೆ ಕೊಡಬೇಕೋ ಕೊಡಬಾರ್ದು ಅನ್ನೋದಕ್ಕೆ ತರ್ಕ ಮತ್ತು ಮಾನದಂಡಗಳು ಬೇರೆ ಇರ್ತವೆ. ಎಸ್ ನೋಡೋಣ ಯಾವ್ಯಾವ ಕ್ಯಾಲ್ಕುಲೇಷನ್ಗಳು ಹೇಗೆ ವರ್ಕ್ ಆಗುತ್ತೆ ಅಂತ. ಒಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ನ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.